ಪ್ರಶ್ನೆ ನಂಬರ್ 3. ಯಾವ ಕನಿಷ್ಠ ಸಂಖ್ಯೆಯನ್ನ 9 ಮತ್ತು 10 ವರ್ಗಗಳ ಮೊತ್ತಕ್ಕೆ ಕೂಡಿದಾಗ ಆ ಮೊತ್ತವು ಪೂರ್ಣ ವರ್ಗ ಸಂಖ್ಯೆಯಾಗುತ್ತದೆ? ಆಪ್ಷನ್ ಎ 0, ಆಪ್ಷನ್ ಬಿ 3, ಆಪ್ಷನ್ ಸಿ 8, ಆಪ್ಷನ್ ಡಿ 15. ನೋಡ್ರಿ, ಯಾವ ಕನಿಷ್ಠ ಸಂಖ್ಯೆಯನ್ನ 9 ಮತ್ತು 10 ವರ್ಗಗಳ 9ರ ವರ್ಗ ಅಂತ ನೋಡ್ತೀವಿ, 9 ಸ್ಕ್ವೇರ್ ಪ್ಲಸ್ 10ರ ವರ್ಗ 10 ಸ್ಕ್ವೇರ್. ನೋಡ್ರಿ, 2ರ ವರ್ಗ 4, 2 4, 3ರ ವರ್ಗ 3 3 9, 4ರ ವರ್ಗ 4 4 16, 5ರ ವರ್ಗ 5 5 25, 6ರ ವರ್ಗ 6 6 36, 7ರ ವರ್ಗ 7 49, 8ರ ವರ್ಗ 8 8 64, 9ರ ವರ್ಗ 9 81, 10ರ ವರ್ಗ 10 100. ಅಂದ್ರೆ 9 ಮತ್ತು 10 ವರ್ಗಗಳ ಮೊತ್ತಕ್ಕೆ ಕೂಡಿದಾಗ 9 ಎಷ್ಟಿದೆ? 9 ಸ್ಕ್ವೇರ್ ಅಂದ್ರೆ 9 81 ಪ್ಲಸ್ 81 ಇದೆ. 10 10 ಅಂದಾಗ 100 ಇದೆ. ಹಾಗಾದ್ರೆ 100 ಪ್ಲಸ್ 81 181 ಆಯ್ತ್ರಿ. ಹಾಗಾದ್ರೆ ಇಲ್ಲಿ ಕೇಳೋಣ, 9 ಮತ್ತು 10 ವರ್ಗಗಳ ಮೊತ್ತಕ್ಕೆ ಕೂಡಿದಾಗ ಯಾವ ಕನಿಷ್ಠ ಸಂಖ್ಯೆ, ಈ ಕೆಳಗಿನಗಳಲ್ಲಿ ಯಾವ ಕನಿಷ್ಠ ಸಂಖ್ಯೆ ಕೂಡಿದಾಗ ಆ ಮೊತ್ತ ಅವು ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಹಾಗಾದ್ರೆ 181 ಇದೆ. ಹಾಗಾದ್ರೆ 181 ಐತೆ ಇಲ್ಲಿ 100 ಐತೆ ನೋಡ್ರಿ ಇಲ್ಲಿ. ಹಾಗಾದ್ರೆ 11 ನೋಡೋಣ. 11ರ ವರ್ಗ 121 ರೀ. 12ರ ವರ್ಗ 144 ರೀ. 13ರ ವರ್ಗ 169 ರೀ. 69 ದ್ವಾಡ ಐತ್ರಿ. ಹಾಗಾದ್ರೆ ಇನ್ನೊಂದು ಸಂಖ್ಯೆ ಬರೋದು ನೋಡೋಣ್ರಿ. 14ರ ವರ್ಗ 196 ಬರ್ತೈತ್ರಿ. ಹಾಗಾದ್ರೆ 181 ಐತ್ರಿ. ಹಾಗಾದ್ರೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ ರೀ, ಯಾವ ಕನಿಷ್ಠ ಸಂಖ್ಯೆಯನ್ನು ಇದರಲ್ಲಿ ಒಂದು ಕೂಡಿಸಿದಾಗ 9 ಮತ್ತು 10 ವರ್ಗಗಳ ಮೊತ್ತಕ್ಕೆ ಹೌದ್ರಿ ಕೂಡಿದಾಗ ಆ ಮೊತ್ತವು ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ನೋಡ್ರಿ, 3ನ್ನ ಕೂಡಿಸಿದ್ರೆ ಬರ್ತದೆ ನೋಡ್ರಿ 196. ಇಲ್ರಿ, 184 ಬರ್ತದ. 8ನ್ನ ಕೂಡಿಸಿದಾಗ 89 ಬರ್ತದ. ಪ್ಲಸ್ 15ನ್ನ ಕೂಡಿಸಿದ್ರೆ ನೋಡೋಣಾಗ 15. ಹಾಗಾದ್ರೆ ನೋಡ್ರಿ 181 15 6 9 6 196 ಆತ್ರಿ. ಹಾಗಾದ್ರೆ 196 ಆತ್ರಿ. ಯಾವ ಸಂಖ್ಯೆಯನ್ನು ಕೂಡಿಸಿದಾಗ? 15ನ್ನ ಕೂಡಿಸಿದಾಗ. 15 ಕನಿಷ್ಠ ಸಂಖ್ಯೆಯನ್ನು 9 ಮತ್ತು 10 ವರ್ಗಗಳ ಮೊತ್ತಕ್ಕೆ ಕೂಡಿದಾಗ ಮೊತ್ತ ಪೂರ್ಣ ವರ್ಗ ಸಂಖ್ಯೆಯಾಗುತ್ತದೆ. ಹೌದ್ರಿ? ಹಾಗಾದ್ರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ರೀ. ನಮಗ ವರ್ಗಗಳು ಗೊತ್ತಿದ್ರ ಏನಾಗ್ತೈತಪ್ಪ ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗೆ ನಾವು ಉತ್ತರವನ್ನ ಬಿಡಿಸಬಹುದು ಅಂತಕ್ಕಂಥದ್ದು ಸಹ ನಮಗ ಸಹಾಯ ಆಗ್ತದೆ. ನೆಕ್ಸ್ಟ್ ಬನ್ನಿ, ಪ್ರಶ್ನೆ ನಂಬರ್ 4 ಇದೆ ನೋಡಿ. 13 ಪೂರ್ಣಾಂಕ 1 2 ಮೈನಸ್ 4 ಪೂರ್ಣಾಂಕ 1 2 ಮೈನಸ್ 3 ಮೈನಸ್ 2 ಮೈನಸ್ 1 2. ಹಾಗಾದ್ರೆ ಇದರ ಮೊತ್ತ ಎಷ್ಟು ಅಂತ ಕೇಳ್ಯಾರ ನೋಡ್ರಿ. ಇದರ ಮೊತ್ತ ಎಷ್ಟು ನೋಡ್ರಿ. ಹಾಗಾದ್ರೆ ನೋಡ್ರಿ ಎಲ್ಲ ಮೈನಸ್ ಅದಾವ್ರಿ ಇಲ್ಲಿ. ಮೈನಸ್ 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 ಮೈನಸ್. ಹಾಗಾದ್ರೆ ಲಾಸ್ಟ್ ಪ್ಲಸ್ ಆಗ್ತಾವ. ಆದ್ರೂ ಸಹ ನಾವು ಏನ್ ಮಾಡ್ಬೇಕ್ರಿ, ಅದನ್ನ ವ್ಯವಕಲನ ಮಾಡ್ಲೇಬೇಕು. 2 ಮೈನಸ್ ಈ ಕಡೆ ತಗೊಳ್ರಿ. 2 ಮೈನಸ್ 1 2 ಹಾಗಾದ್ರೆ 2ನ ಅರ್ಧ ಕಳೆದ್ರೆ ಎಷ್ಟು ಉಳಿತ್ರಿ? 1/2 ಉಳಿತ್ರಿ. 1/2 ಉಳಿತ್ರಿ. 2ದಾಗ ಅರ್ಧ ಕಳೆದ್ರೆ 2/2 ಒಳಗ 1/2 ಉಳಿತ್ರಿ. ಇಲ್ಲಿ 3 ಐತ್ರಿ. ಮೈನಸ್ 3ದಾಗ 1/2 ಕಳೆದ್ರಿ ಎಷ್ಟು ಉಳಿತು ನೋಡ್ರಿ? ಇಲ್ಲಿ 1/2 ಉಳಿತ್ರಿ. 1/2 ಉಳಿತ್ರಿ. ಹಾಗಾದ್ರೆ ಇಲ್ಲಿ 4 ಐತ್ರಿ. 4 1/2 ಕಳ್ರಿ 3 ಉಳಿತ್ರಿ. 3 ಉಳಿತ್ರಿ. ಸಿಂಪಲ್. ಹಾಗಾದ್ರೆ 13 ಐತ್ರಿ. 13 ಮೈನಸ್ 3 ಕಳ್ರಿ 10 ಉಳಿತ್ರಿ. ಆಪ್ಷನ್ ಬಿ. ಸಿಂಪಲ್ ನೋಡ್ರಿ. ಹೌದಲ್ಲ? 2 ಮೈನಸ್ 1 2 ಐತ್ರಿ. ಅದ್ರಾಗ ಅರ್ಧ ಕಳೆದ್ರೆ 1/2 ಉಳಿತ್ರಿ. 1/2 3ರಾಗ 1/2 ಕಳ್ರಿ ಅದು 1/2 ಉಳಿತ್ರಿ. 4 1/2 ಕಳ್ರಿ 3 ಉಳಿತ್ರಿ. 13 3 ಕಳ್ರಿ 10 ಉಳಿತ್ರಿ. ಹಾಗಾದ್ರೆ ರೈಟ್ ಆನ್ಸರ್ ಏನು? ಆಪ್ಷನ್ ಬಿ 10 ರೀ. ಉಳಿಕೆದು ಯಾವುದೋ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ 10 ರೀ. 10 ಪೂರ್ಣ 1 2. ಹೌದ್ರಿ? ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ನಂಬರ್ 5 ರೀ. ಪ್ರಶ್ನೆ ನಂಬರ್ 5 ಇದೆ ನೋಡ್ರಿ. ಎಕ್ಸ್ ವೈ ಜೆಡ್ ಲಾಭವನ್ನ
2:3:7 ಅನುಪಾತದಲ್ಲಿ ಹಂಚಿಕೊಳ್ಳುತ್ತಾರೆ. ಸರಾಸರಿ ಲಾಭ ರೂಪಾಯಿ 6,000 ಆಗಿದ್ದರೆ 6,000 ಆಗಿದ್ದರೆ ವಾಯಿನ ಪಾಲ ಎಷ್ಟು ಅಂತಿದೆ ನೋಡಿ. ಹಾಗಾದ್ರೆ ಇಲ್ಲಿ ನೋಡುವಾಗ XYZ ಲಾಭವನ್ನ 2:3:7 ಅನುಪಾತದಲ್ಲಿ ಹಂಚಿಕೊಳ್ತಾರೆ. ಸರಾಸರಿ ಲಾಭ ಎಷ್ಟ್ರಿ? 6,000 ಸರಾಸರಿ ಲಾಭ. ನೋಡ್ರಿ ಆಪ್ಷನ್ ಎ ಹೇಗಿದೆ ನೋಡ್ರಿ, 1500 ಇದೆ ರೀ. ಆಪ್ಷನ್ ಬಿ ರೂಪಾಯಿ 2,000 ಇದೆ ನೋಡ್ರಿ, ಹೌದಲ್ರಿ? ರೂಪಾಯಿ ಇಲ್ಲಿ 1500 ರೂಪಾಯಿ 2,000 ಇದೆ ರೀ. ಆಪ್ಷನ್ ಸಿ ರೀ ರೂಪಾಯಿ 3,000 ಇದೆ ರೀ. ಆಪ್ಷನ್ ಡಿ ರೀ 4,500 ಇದೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡುವುದಾದ್ರೆ ನೋಡ್ರಿ ಏನ್ ಸರಿಯಾಗಿದೆ ಉತ್ತರ ಅಂದ್ರೆ ಸರಾಸರಿ ಲಾಭ ಎಷ್ಟಿದೆ ರೀ? ಸರಾಸರಿ ಲಾಭ ಅಂದಾಗ ಎಷ್ಟು ಕೊಟ್ಟ ಅಂದ್ರೆ 6,000 ಕೊಟ್ಟಾನ. 6,000 ಅಂದ್ರೆ ಸರಾಸರಿ ಒಟ್ಟು ಲಾಭ ಯಾರ್ಯಾದ್ರೆ XYZ ಅಂದ್ರೆ 3 ಜನ ಲಾಭ ಎಷ್ಟಾಗ್ತದ? ಏನಂದ್ರ XYZ ಲಾಭವನ್ನ 2:3:7 ಅನುಪಾತದಲ್ಲಿ ಹಂಚಿಕೊಳ್ಳುತ್ತಾರೆ. ಸರಾಸರಿ ಲಾಭ ₹6,000 ಆಗಿದ್ದರೆ ಅಂದ್ರೆ ಸರಾಸರಿ ಲಾಭ ಒಟ್ಟು ಸರಾಸರಿ ಲಾಭ ಅಂದಾಗ XYZ ಅಂದ್ರೆ 3 ಜನ ಗುಣಾಕಾರ ಮಾಡೋಣ. 3 ಜನ ಹಾಗಾದ್ರೆ ಎಷ್ಟಾದ್ರಿ? 3 0 0 3 0 0 3 0 0 3 6 18 18,000 ಆಯ್ತ್ರಿ. ಹಾಗಾದ್ರೆ 18,000 ಬರ್ಕೋಣ. 18,000. ಹಾಗಾದ್ರೆ ಇಲ್ಲಿ ಅನುಪಾತ ನೋಡ್ರಿ 2:3:7 ಅನುಪಾತ ಅಂತ ಹೇಳ್ತದ್ರಿ. ಹಾಗಾದ್ರೆ ಇವ್ನು ಕೂಡ್ಸೋಣ್ರಿ. 2 3 ಎಷ್ಟ್ರಿ? 5 5 7 12 ಕೂಡ್ಸ್ರಿ 12 ಹೌದ್ರಿ. 12 1 12 12 1 12 ಹೌದ್ರಿ. ಹಾಗಾದ್ರೆ ಎಷ್ಟು ಉಳಿತ್ರಿ? 6 ಉಳಿತ್ರಿ. 60 ಆತ್ರಿ. 12 ಇಲ್ಲಿ 60 ರೀ. ಈ 2,000 ಈಕ್ವಲ್ ಟು 1,500 ಆತ್ರಿ. ಹೌದ್ರಿ. 1,500 ಆತು. ಸರಾಸರಿ ಲಾಭ 6,000 ಆಗಿದ್ರೆ ಅಂದ್ರೆ 1,500 ಆಯ್ತು. ಹೌದ್ರಿ. ಒಬ್ಬರು ಹಾಗಾದ್ರೆ ಏನಾಯ್ತದೆ? ವಾಯಿನ ಪಾಲು ಎಷ್ಟು? X ಈಕ್ವಲ್ ಟು 2 ಇದೆ ರೀ. Y ಅಂದಾಗ 3 ಇದೆ ರೀ. Z ಅಂದಾಗ 7 ಇದೆ ರೀ. ಹಾಗಾದ್ರೆ ವಾಯಿನ ಪಾಲು ಎಷ್ಟಿದೆ ರೀ? 3 ಇದೆ ರೀ. ಗುಣಾಕಾರ ಮಾಡಿ ಈಕ್ವಲ್ ಟು 3 0 0 3 0 0 3 5 15 3 1 3 ಇದೊಂದು 4 4,000 ಆಗೈತೆ ನೋಡ್ರಿ. ಹಾಗಾದ್ರೆ ವಾಯಿನ ಪಾಲು ಎಷ್ಟ್ರಿ? 4,500. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ 4,500. ಹಾಗಾದ್ರೆ